ಮಯಾ ಮಹಲ್ನಲ್ಲಿ ದ್ರೌಪದಿಯಿಂದ ದುರ್ಯೋಧನನ ಮುಖಭಂಗ. ಮಹಾಭಾರತದಲ್ಲಿ ದುರ್ಯೋಧನನು ಸ್ಫಟಿಕದ ನೆಲದ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ಮಾಯಾ ಕೊಳದಲ್ಲಿ ಜಾರಿ ಬೀಳುತ್ತಾನೆ. ದ್ರೌಪದಿ ಮತ್ತು ಸಖಿಯರು ಇದನ್ನು ನೋಡಿ ಕಿಲಕಿಲ ಎಂದು ನಗುತ್ತಾರೆ. ಆಗ ದುರ್ಯೋಧನನು ಅಪಮಾನಕ್ಕೆ ಗುರಿಯಾಗುತ್ತಾನೆ. ಇದು ಮಹಾಭಾರತದಲ್ಲಿ ಬರುವ ಒಂದು ಪ್ರಸಂಗ. ದುರ್ಯೋಧನನು ಮಯಾ ನಿರ್ಮಿಸಿದ ಮಾಯಾ ಮಹಲ್ನಲ್ಲಿ ದ್ರೌಪದಿಯಿಂದ ಅಪಮಾನಕ್ಕೆ ಈಡಾಗುವ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆಂಧ್ರ ಪ್ರದೇಶದಿಂದ 57 ಕಿಲೋಮೀಟರ್ ದೂರದಲ್ಲಿರುವ ಸುರೇಂದ್ರಪುರಿಯಲ್ಲಿ. ದುರ್ಯೋಧನನು ಮಯಾ ಮಹಲ್ನ ಸ್ಫಟಿಕದ ಸಭಾಂಗಣದೊಳಗೆ ನಡೆದು ಬರುವಾಗ ಪುಟ್ಟ ನೀರಿನ ಕೊಳವನ್ನು ನೋಡಿ ನೀರಿರಬಹುದೆಂದು ಭ್ರಮೆಗೆ ಒಳಗಾಗುತ್ತಾನೆ. ಆದರೆ ಭ್ರಮೆ ಎಂದು ತಿಳಿದು ಅಂತಹುದೇ ಮತ್ತೊಂದು ಕೊಳವನ್ನು ನೋಡಿ ಭ್ರಮಿಸಿದಾಗ ನೀರು ಇರುವುದಿಲ್ಲ. ಮುಂದೆ ಇನ್ನೊಂದು ಕೊಳವನ್ನು ನೋಡಿ ನೀರಿಲ್ಲವೆಂದು ಭ್ರಮಿಸಿ ಕಾಲಿರಿಸಿದಾಗ ನಿಜವಾದ ನೀರಿನ ಪುಟ್ಟ ಕೊಳಕ್ಕೆ ಜಾರಿ ಬಿದ್ದು ದ್ರೌಪದಿಯಿಂದ ಮುಖಭಂಗಕ್ಕೆ ಈಡಾಗುತ್ತಾನೆ. ಅಪಮಾನ ಮಾಡಿದ ದ್ರೌಪದಿ ವ್ಯಂಗ್ಯವಾಗಿ ನಗುತ್ತಾ ಕುರುಡಿಯ ಮಗ ಕುರುಡ ಎಂದು ಅಪಮಾನ ಮಾಡುತ್ತಾಳೆ. ದುರ್ಯೋಧನನು ಮುಂದೆ ದ್ಯೂತಕ್ಕೆ ಪಾಂಡವರನ್ನು ಆಹ್ವಾನಿಸಿ ದ್ಯೂತದಲ್ಲಿ ಸೋಲಿಸಿ ದ್ರೌಪದಿಯ ಮಾನಭಂಗ ಮಾಡಿ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಶ್ರೀಕೃಷ್ಣ ದ್ರೌಪದಿಯನ್ನು ರಕ್ಷಿಸುತ್ತಾನೆ. ಮಾಯಾಸುರನು ನಿರ್ಮಿಸಿದ ಬ್ರಹ್ಮಲೋಕದ ಅರಮನೆಯಲ್ಲಿ ಪಾಂಡವರು ರಾಜಸೂಯಾಗವನ್ನು ಮಾಡುತ್ತಾರೆ. ದುರ್ಯೋಧನನನ್ನು ಬ್ರಹ್ಮಲೋಕದ ಅರಮನೆಗೆ ಪಾಂಡವರು ಆಹ್ವಾನಿಸಿದ್ದರು. ದುರ್ಯೋಧನ ಪಾಂಡವರ ಸಂಪತ್ತು, ಶಕ್ತಿ, ವೈಭವಗಳನ್ನು ನೋಡಿ ಅಸೂಯೆ ಪಡುತ್ತಿದ್ದನು ಮತ್ತು ದ್ರೌಪದಿಯು ಮಾಡಿದ ಮುಖಭಂಗ ಇವೆರಡೂ ಕಾರಣಗಳಿಂದ ಮುಂದೆ ಪಾಂಡವರು ಅನೇಕ ಕಷ್ಟಗಳನ್ನು ಎದುರಿಸಲು ಕಾರಣವಾಗುತ್ತದೆ. ಇದು ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಂದನೆಗಳು.